ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯಾನ ಸಂಧಿ ಪರ್ವ, ಈ ಅವಾಂತರ ಪರ್ವದಲ್ಲಿ ಸಂಜಯ ಪಾಂಡವರ ಹತ್ರ ಹೋಗಿ ಈಗ ಕೌರವರಲ್ಲಿ ಸಂದೇಶವನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. ಆಗ ಸಂದೇಶವನ್ನು ಕೊಡುವ ಸಂದರ್ಭದಲ್ಲಿ ನಾನಾ ವಿಧವಾದ ಮಾತುಗಳನ್ನ, ಅಲ್ಲಿ ನಡೆದದ್ದನ್ನ ಹಾಗೂ ಅವರು ಹೇಳಿದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದ. ಆಗ ಧೃತರಾಷ್ಟ್ರ ಕೆಲವು ಮಾತುಗಳನ್ನು ತಾನೇ ಹೇಳ್ತಾನೆ. ಧೃತರಾಷ್ಟ್ರ ಅಂದ, ಏಕತಸ್ವೇವತೆ ಸರ್ವೇ ಸಮೇತ ಭೀಮ ಏಕತಃ. ಸಂಜಯ ಹೇಳಿದ ಅನೇಕ ಶೂರರ ಗುಂಪು, ದೊಡ್ಡದಾದ ಶೂರರ ಪರಂಪರೆಯನ್ನ ಪಾಂಡವರ ಪಕ್ಷದಲ್ಲಿ ಇದ್ದದ್ದನ್ನು ಹೇಳಿದ. ಇಷ್ಟೆಲ್ಲ ಜನ ಪಾಂಡವರ ಪಕ್ಷದಲ್ಲಿದ್ದಾರೆ. ಅವರೆಲ್ಲ ಬಲಿಷ್ಠರು, ಮಹಾ ಗಟ್ಟಿಗರು, ಸಮರ್ಥರು. ಅವರ ಪ್ರಭಾವದಲ್ಲಿ, ಅವರ ಬಲಕ್ಕೆ ಸಿಕ್ಕು ಬಿದ್ದು ನಿನ್ನ ವಂಶ, ನಿನ್ನ ಮಕ್ಕಳು ಎಲ್ಲರೂ ಸತ್ತೋಗ್ತಾರೆ, ಉಳಿಯುವುದಿಲ್ಲ ಅಂತ ಧೃತರಾಷ್ಟ್ರನಿಗೆ ಸಂಜಯ ಸುದ್ದಿ ತಿಳಿಸಿದ. ಆಗ ಸಂಜಯನಿಗೆ ಧೃತರಾಷ್ಟ್ರ ಹೇಳ್ತಾನೆ, ಧೃತರಾಷ್ಟ್ರ ಕೌರವರೆಲ್ಲರಿಗೂ ಸಂಬೋಧಿಸಿ ಹೇಳ್ತಾ ಇದ್ದಾನೆ. ಏನು ಮಾತು? ಏಕತಸ್ವೇವತೆ ಸರ್ವೇ ಸಮೇತ ಭೀಮ ಏಕತಃ. ಒಂದು ಕಡೆಗೆ ನೀನು ಹೇಳಿದ ಎಲ್ಲ ರಾಜರು ಕೂಡ ಬಲಿಷ್ಠರೆಲ್ಲ ಒಂದು ಕಡೆಗೆ, ಆದರೆ ಇನ್ನೊಂದು ಕಡೆಗೆ ಭೀಮ, ಒಬ್ಬನೇ ಒಬ್ಬ ಭೀಮ ಒಂದು ಕಡೆಗೆ, ಉಳಿದೆಲ್ಲ ಬಲಿಷ್ಠರು ಒಂದು ಕಡೆಗೆ. ಧೃತರಾಷ್ಟ್ರ ಹೇಳುವ ಮಾತು ಇದು ಬಹಳ ಬೆಲೆಬಾರದ ಮಹತ್ವದ ಮಾತು. ಹೇಳ್ತಾನೆ, ಏಕತಸ್ವೇವತೆ ಸರ್ವೇ ಸಮೇತಾಹ ಭೀಮ ಏಕತಃ. ಒಂದು ಕಡೆಗೆ ಭೀಮ ಸಾಕು. ಇವರೆಲ್ಲ ನೀವು ಆ ಸಣ್ಣ 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 ಬಲಿಷ್ಠರನ್ನ ಹೇಳಿದೆಯಲ್ಲ, ಅವರೆಲ್ಲ ಬಲಿಷ್ಠರೇ ಇಲ್ಲ ಅಂತಲ್ಲ, ಆ ಬಲಿಷ್ಠರಿಗಿಂತಲೂ ಭೀಮ ಮಹಾಬಲಿಷ್ಠ. ಹಾಗಾಗಿ ಎಷ್ಟು ಇವರೆಲ್ಲ ಬಲಿಷ್ಠರಾಗಿದ್ದರೂ ಕೂಡ ಈ ಬಲವಂತರನ್ನೆಲ್ಲ ಏಕಾಪೋಷಣದಲ್ಲಿ ಕುಡಿದು ಹಾಕುವ ಸಾಮರ್ಥ್ಯ ಇರುವ ಒಬ್ಬ ಬಲವಂತ, ಅದು ಭೀಮಸೇನ. ಭೀಮಸೇನಾರ್ಥಿನಿ ಭೂಯೋ ಭಯಂ ಸಂಜಾಯತೆ ಮಹತ್. ನನಗೆ ಭೀಮಸೇನಿಂದ ತುಂಬ ಭಯವಿದೆ. ಭೀಮಸೇನಿಂದ ತುಂಬ ಭಯವಿದೆ. ಇನ್ಯಾರಿಂದ ನನಗೆ ಭಯವಿಲ್ಲ. ಉಳಿದವರೆಲ್ಲರೂ ಬಲಿಷ್ಠರೇ ಅಲ್ಲ ಅಂತಲ್ಲ, ಆದರೆ ಭೀಮನಿಂದಷ್ಟು ಬಲ ಅಥವಾ ಭಯ ಇನ್ಯಾರಿಂದ ನನಗಿಲ್ಲ. ನಾನು ಅವರೆಲ್ಲರನ್ನೂ ನೀಗಿಸಿ ಹಾಕುವ ಸಾಮರ್ಥ್ಯ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ, ಕೃಪ ಇವರೆಲ್ಲರಿಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಭೀಮನನ್ನು ಎದುರಿಸುವ ಶಕ್ತಿ ಮಾತ್ರ ಇವರು ಯಾರಿಗಿಲ್ಲ. ಕ್ರುದ್ಧ ಅಮರ್ಷಣಾತ್ತಾತ ವ್ಯಾಘ್ರಾದಿವ ಮಹಾವರೋಹೋ. ಸಿಟ್ಟಿಗೆ ಬಂದ, ಅತ್ಯಂತ ಕೋಪಕ್ಕೆ ವಶವಾಗಿರುವ ವ್ಯಾಘ್ರ ಹುಲಿ ಮೈ ಮೇಲೆ ಹಾರಿ ಬಂದಾಗ ಎದುರಿಸುವುದು ಸಾಧ್ಯವಿಲ್ಲ. ಅಂಥ ಕಷ್ಟವಿದೆ ಭೀಮನನ್ನು ಎದುರಿಸುವುದು. ಭೀಮ ಮಹಾಪರಾಕ್ರಮಿಯಾದವ. ಜಾಗರ್ಮಿ ರಾತ್ರಿಯ ಸರ್ವಾಹ ದೀರ್ಘ ಮುಷ್ಟಂಚ ನಿಶ್ವಸನ್. ರಾತ್ರಿಯೆಲ್ಲ ನಾನು ಜಾಗೃತವಾಗಿ ಎಚ್ಚರವಾಗಿ ಕೂತು ಬಿಡ್ತೇನೆ, ನನಗೇನು ನಿದ್ರೆನೆ ಬರುವುದಿಲ್ಲ. ಭೀಮನ ಭೀಮಾಂತ್ ಯಾರಾದರೂ ಹೇಳಿಬಿಟ್ರೆ ನನಗೆ ಭಯವೇ ಭಯ, ಮೈಯೆಲ್ಲ ನಡಕ, ದೀರ್ಘ ಶ್ವಾಸ ಬಿಡ್ತೇನೆ, ನಿದ್ರೆ ಹತ್ತುವುದೇ ಇಲ್ಲ. ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ಸಮಾಧಾನವಾಗುವುದಿಲ್ಲ. ಚಿಂತಾಗ್ಲಾನಿಯಿಂದ ನನ್ನ ಮನಸ್ಸು ನಿರ್ವಿಣ್ಣವಾಗಿ ಬಿಡುತ್ತದೆ. ಹಾಗಾಗಿ ಬಹಳ ಮನಸ್ಸಿಗೆ ಅಸಮಾಧಾನವಾಗತ್ತೆ. ಭೀತೋ ವೃಕೋದರಾತ್ತಾತ ಸಿಂಹಾತ್ ಪಶುರಿವಾಪರಃ. ಒಂದು ಜಿಂಕೆಗೆ, ಎರಳೆಲೆ ಜಿಂಕೆಗೆ ಹೇಗೆ ಸಿಂಹದಿಂದ ಭಯವೋ ಆ ರೀತಿಯಾಗಿ ನನಗೆ ಭೀಮನಿಂದ ಭಯವಿದೆ. ಸೈನ್ಯೇಸ್ಮಿನ್ ಪ್ರತಿಪಶ್ಯಾಮಿಯ ಏನಂ ವಿಷಹೇದ್ಯುಧಿ. ನನಗಂತೂ ಅವನ ಜೊತೆಗಿದ್ದವರಲ್ಲಾಗಲಿ ಅವನ ಎದುರಾಗಿದ್ದವರಲ್ಲಾಗಲಿ ಒಬ್ರು ಅವನನ್ನು ಎದುರಿಸಬಹುದು
ಅವನನ್ನು ಸುಲಭವಾಗಿ ಪ್ರತಿರೋಧ ಮಾಡಬಹುದು ಅನ್ನುವಂತಹ ಒಬ್ಬ ವ್ಯಕ್ತಿ ನನಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾರು ನೋಡಿದರೂ ಭೀಮನಿಗಿಂತಲೂ ಬಹಳ ದುರ್ಬಲ ಅಂತೇ ತೋರುತ್ತೆ. ಯಾರನ್ನು ನೋಡಿದರೂ ಕೂಡ ಹಾಗೆಯೇ ತೋರುತ್ತೆ. ನಾನೇನು ಮಾಡಲಿ? ಯಾರೂ ಆ ತರಹದ ಪರಾಕ್ರಮವನ್ನು ತೋರಿದವರಿಲ್ಲ. ಅಲ್ಲದೆ ಅಮರ್ಷಣಶ್ಚ, ಈಗ ವಿಶೇಷವಾಗಿ ಸಹನೆ ಮೀರಿದೆ. ಭೀಮನ ಸಹನೆ ಮೀರಿದೆ. ದೃಢವೈರಶ್ಚ ಪಾಂಡವ, ಭಾರಿ ವೈರ ದೃಢವಾಗಿ ಇದೆ. ಗಟ್ಟಿಯಾದ ವೈರದಿಂದ ಅವನು ಕಾದಿದ್ದಾನೆ. ಅನರ್ಮಹಾಸಿ, ನಮ್ಮ ಜೊತೆಗೆ ಬೇರೆಯವರು ಬೇರೆ ರೀತಿಯಿಂದ ಅರ್ಥ ಮಾಡ್ತಾರೆ. ತಮಾಷೆ ಮಾಡಿ ಮಾತಾಡುವುದೇ ಇಲ್ಲ, ತಮಾಷೆ ಅಂತನ್ನೋದೇ ಗೊತ್ತಿಲ್ಲ ಅವನಿಗೆ, ಹಾಸ್ಯ ಪರಿಹಾಸ ಅನ್ನೋದೇ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಎಲ್ಲ ಗೊತ್ತಿದೆ. ನಿಮ್ಮ ಜೊತೆಗೆ ಮಾತಾಡುವುದಿಲ್ಲ ಅವನು. ಯಾಕೆಂದ್ರೆ ನೀವು ಅವರಿಗೆ ಕೂಸಿರುವಾಗಿಂದ ಅವರಿಗೆ ಪೀಡೆ ಕೊಟ್ಟಿರಿ, ವಿಷ ತಿನ್ಸಿರಿ, ಬೆಂಕಿ ಮನೆಯಲ್ಲಿ ಹಾಕಿ ಅವರನ್ನು ಸುಟ್ಟು ಹಾಕೋ ಪ್ರಯತ್ನ ಮಾಡಿದಿರಿ, ಕಾಡಿಗೆ ಕಳಿಸಿದ್ರಿ, ಹೆಂಡತಿನ ಅವಮಾನ ಮಾಡಿದ್ರಿ, ರಾಜ್ಯವನ್ನು ಕಸ್ಕೊಂಡ್ರಿ, ರಾಷ್ಟ್ರವನ್ನಿಲ್ಲ ಅಂತಾಯಿತು, ಭಂಡಾರ ಖಾಲಿ ಮಾಡಿಸಿದ್ರಿ, ಜೂಜಾಟದಲ್ಲಿ ಮೋಸ ಮಾಡಿದಿರಿ, ಸಂಪಾದನೆ ಎಲ್ಲ ಮಾಡಿದ್ದವರು. ಇಷ್ಟೆಲ್ಲ ಮಾಡಿದರೂ ಅವರಿಗೆ ನೀವೇನೂ ಅವಕಾಶ ಕೊಡಲಿಲ್ಲ. ಅಂದಮೇಲೆ ಅವರು ಯಾಕೆ ನಿಮ್ಮ ಮೇಲೆ ಪ್ರೀತಿ ಇರಬೇಕು? ಯಾಕೆ ನಿಮ್ಮ ಜೊತೆಗೆ ತಮಾಷೆ ಮಾಡ್ತಾ ಮಾತಾಡಬೇಕು? ಯಾಕೆ ಅವರು ಸುಖವಾಗಿ ನಿಮ್ಮ ಜೊತೆಗೆ ನಗಬೇಕು ಅಂತ ಆದರೆ, ಹಾಸ್ಯ ಮಾಡಬೇಕು, ಪರಿಹಾಸ ಮಾಡಬೇಕು, ತಮಾಷೆ ಮಾಡಬೇಕು ಅಂತಂದ್ರೆ ಯಾರ ಹತ್ರ ಮಾಡ್ಲಿಕ್ಕಾಗತ್ತೆ? ಯಾರ ಜೊತೆಗೆ ಸ್ನೇಹ ಇದೆಯೋ ಅವನ ಜೊತೆಗೆ. ಇಲ್ಲದೇ ಇದ್ರೆ ತಮಾಷೆ ಮಾಡಲಿ, ಅಪಹಾಸ ಮಾಡಬಹುದು, ಪರಿಹಾಸ ಮಾಡ್ಲಿಕ್ಕಾಗುವುದಿಲ್ಲ. ಆದ್ದರಿಂದ ಹಾಗಾಗಿ ಅನರ್ಮಹಾಸಿ ಸೋನ್ಮಾದ ತಿರಿಯಕ್ ಪ್ರೇಕ್ಷಿ ಮಹಾಸ್ವನಃ, ಗಟ್ಟಿಯಾಗಿ ಮಾತಾಡ್ತಾನೆ, ಗಟ್ಟಿಯಾಗಿ ಮಾತಾಡ್ತಾರೆ. ಹೌದು, ಭೀಮಸೇನನ ಧ್ವನಿಯೇ ಹಾಗೆ, ಅತ್ಯಂತ ಗಂಭೀರವಾದ ಸಮುದ್ರದ ಘೋಷ, ಮೇಘದ ಧ್ವನಿ, ಆ ತರಹದ ಧ್ವನಿ ಇದೆ. ಸೋನ್ಮಾದ ತಿರಿಯಕ್ ಪ್ರೇಕ್ಷಿ ಮಹಾವೇಗ ಮಹೋತ್ಸಾಹ ಮಹಾಬಾಹು ಮಹಾಬಲ, ಅತ್ಯಂತ ಬಲಿಷ್ಠನಾದವನು, ಭಾರಿ ಉತ್ಸವ, ಭಾರಿ ಉತ್ಸಾಹ. ಮಂದರಾದ ನನ್ನೆಲ್ಲರ ಮಕ್ಕಳಿಗೆ ಯುದ್ಧದಿಂದ ಕೊಲೆ ಮಾಡಿ ಸಂಹಾರ ಮಾಡಬೇಕು ಅಂತ ಕಾದು ಕೂತಿದ್ದಾನೆ. ಅವನೆಂದೂ ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ಅಷ್ಟಾಶ್ರಿಯಂ ಆಯಸೀಂ ಘೋರಾಂ ಗದಾಂ ಕಾಂಚನಭೂಷಣಾಂ, ಗದೆ ಇದೆ, ಅಯಸ್ಸಿನ ಉಕ್ಕಿನ ಗದೆ, ಬಹಳ ಭಾರಿಯಾದ ಗದೆ. ಉದ್ಯದ್ ವಿದ್ಯುತ್ ಪ್ರಚಂಡಾಂ, ಭಾರಿ ಮಿಂಚು ಯಾವ ರೀತಿಯಾಗಿ ವೇಗದಿಂದ ಸಾಗಬೇಕೋ ಹಾಗೆ ಈ ಗದೆ ಬೀಸಿದ್ರೆ ಕಣ್ಣಿಗೆ ಕಾಣುವುದಿಲ್ಲ, ಅದು ಒಂದು ಮಿಂಚು ಬಂದು ಹೋದ ಹಾಗೆ ತೋರ್ತಿರ್ತದೆ. ಅಷ್ಟು ಅದ್ಭುತವಾಗಿರತಕ್ಕಂತಹ ಆ ಗದೆ. ಅಷ್ಟಾಶ್ರಿಯಂ ಅಸ್ತ್ರ ಅಂದ್ರೆ ಅಂಚು, 8 ಕಡೆಗೆ ಅಂಚುಗಳಿವೆ. 8 ಅಂಚುಗಳಿರತಕ್ಕಂತಹ ಅಷ್ಟಪೈಲಾಗಿರುವ ಈ ಗದೆ ಅಂಥದ್ದು. ಅಯಸ್ಸಿನಿಂದ ಉಕ್ಕಿನಿಂದ ಮಾಡಿದ ಗದೆ. ಅದಕ್ಕೆ ಕಾಂಚನಭೂಷಣ, ಬಂಗಾರದ ಚಿಹ್ನಗಳು, ಚಿತ್ರಗಳು, ಅಲಂಕಾರಗಳು ಅಲ್ಲಲ್ಲಿದೆ. ಮನಸಾಹಂ ಪ್ರಪಶ್ಯಾಮಿ ಬ್ರಹ್ಮದಂಡಮಿವೋದ್ಯತಂ, ಬ್ರಹ್ಮದಂಡ ಯಾವ ರೀತಿಯಾಗಿ ಇಡೀ ಜಗತ್ತಿನ ಸಂಹಾರ ಮಾಡುವುದಕ್ಕೆ ಸಾಧನವಾಗಿ ಬರುತ್ತೋ ಹಾಗೆ ಆ ಗದೆ ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ನನ್ನ ಮಕ್ಕಳ ಮಧ್ಯದಲ್ಲಿ ಓಡಾಡುವ ಭೀಮಸೇನ ಹೇಗೆ ಕಾಣ್ತಾನೆ ಅಂದ್ರೆ, ಮೃಗಗಳ ಮಧ್ಯದಲ್ಲಿ ಸಿಂಹ ಬಂದ್ರೆ ಹೇಗೆ ಚಲ್ಲಾಪಿಲ್ಲಿಯಾಗಿ ಜಿಂಕೆಗಳೆಲ್ಲ ಹೌಹಾರಿ ಹೋಗಬೇಕೋ ಹಾಗಿರ್ತದೆ ಅಂತ ನನಗನಿಸ್ತದೆ. ಬಹ್ವಾಶಿ ವಿಪ್ರತೀಪಶ್ಚ ಬಾಲ್ಯೇಪಿ ರಭಸಸ್ಸದ, ಬಹ್ವಾಶಿ ಬಹಳ ತಿಂತಾನೆ ಅಂದ್ರೇನು? ಜೀರ್ಣಿಸ್ಕೊಳ್ತಾನೆ, ತಿಂತಾನೆ. ಯಾರ ತಾತನದೇನು ಗಂಟು ಹೋಯಿತು ಅಷ್ಟು ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯವಿದೆ ಭೀಮನಿಗೆ. ಬಹ್ವಾಶಿ ವಿಪ್ರತೀಪಶ್ಚ, ಯಾವಾಗಲೂ ವಿರೋಧ ಮಾಡುವವನು. ಬಾಲ್ಯೇಪಿ ರಭಸಸ್ಸದ, ಬಾಲ್ಯದಲ್ಲೂ ಚಿಕ್ಕಂದಿನಲ್ಲೂ ಕೂಡ ಅವನು ವೇಗ, ಅವನ ರಭಸ ಅದು ತಡೆದುಕೊಳ್ಳಿಕ್ಕಾಗಲಿಕ್ಕಿಲ್ಲ. ಅಷ್ಟು ರಭಸ ಇದೆ, ಅಷ್ಟು ಸಾಮರ್ಥ್ಯವಿದೆ ಚಿಕ್ಕಂದಿನಲ್ಲೂ. ಬಾಲ್ಯೇಪಿತೇನ ಯುದ್ಧಂತೋ ವಾರಣೇನೇವ ಮರ್ದಿತಾ, ನನ್ನ ಮಕ್ಕಳು ಬಾಲ್ಯದಲ್ಲಿ ಅವನ ಜೊತೆಗೆ ಯುದ್ಧ ಮಾಡಿದರೆ ಕುಟ್ಟಿ ಹಾಕಿ ಬಿಡ್ತಿದ್ದ. ನನ್ನ ಮಕ್ಕಳು ಸಾಯೋದೊಂದು ಉಳಿದು ಬದುಕಿ ಬರ್ತಿದ್ರು. ಇದೇ ಸಂತೋಷವಾಗ್ತಿತ್ತು ನನಗೆ.
ಅಂಥ ಅವನ ಪರಾಕ್ರಮ, ಅಂಥ ಬಲವಿದೆ. ಸ ಏವ ಹೇತುರ್ಭೇದಸ್ಯ ಭೀಮೋ ಭೀಮ ಪರಾಕ್ರಮ. ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಹಂತಾಚ ವೈರಹೇತುಶ್ಚ ಭೀಮ ಪಾಪಜನಸ್ಯತು ದ್ರೌಪದೀ ವೈರಹೇತು ಸ್ಯಾತ್ ತಸ್ಮಾತ್ ಭೀಮಾದನಂತರ. ಶ್ರೀಮದ್ ಆಚಾರ್ಯರು ಹೇಳುವ ನಿರ್ಣಯಗಳು ಏನು ಅದ್ಭುತವಾದ ನಿರ್ಣಯ. ಸ್ವಲ್ಪ ಇದನ್ನ ಸಮಾಲೋಚನೆ ಮಾಡಬೇಕು. ಏನ್ ಸಮಾಲೋಚನೆ ಅಂದ್ರೆ, ಧೃತರಾಷ್ಟ್ರ ಹೇಳ್ತಾನೆ ಆಸ್ ಎ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ, ನಾಟ್ ಆಸ್ ಎ ಟ್ರಿಬ್ಯೂಟ್. ಅವನು ಗೌರವದಿಂದ ಹೇಳುವ ಮಾತಲ್ಲ, ಕಂಪ್ಲೇಂಟ್ ಆಗಿ ಹೇಳ್ತಾ ಇರುವಂತಹ ಮಾತು, ಬೈಯುವುದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಸ ಏವ ಹೇತುರ್ಭೇದಸ್ಯ ಭೀಮೋ ಭೀಮ ಪರಾಕ್ರಮ. ಅತ್ಯಂತ ಮಹಾಬಲಶಾಲಿಯಾದ ಮಹಾಪರಾಕ್ರಮಿಯಾದ ಭೀಮಸೇನ ಇವನು ನಮ್ಮ ಈ ಕುಲ ಕಲಹಕ್ಕೆ ಕಾರಣನಾಗಿದ್ದಾನೆ, ಕುಲ ಕಲಹದ ಮೂಲನಾಗಿದ್ದಾನವನು. ಅವನಿಂದಲೇ ಜಗಳ ಬಂದದ್ದು. ಸೊ ಈ ಕುಲಕ್ಕೆ ಏನು ಜಗಳ ಬಂತೋ ಆ ಬೀಜವನ್ನು ಬಿತ್ತಿದವನು ಇವನು. ನೋಡಿ, ಧೃತರಾಷ್ಟ್ರನ ಮಾತಿನಲ್ಲಿ ಏನಿದೆ? ಆರೋಪವಿದೆ, ದೋಷಾರೋಪಣೆ ಇದೆ. ಆದರೆ ಅದನ್ನ ಆಚಾರ್ಯರು ಏನಂತ ತಿರುಗಿಸ್ತಾರೆ? ಹಂತಾಚ ವೈರಹೇತುಶ್ಚ ಭೀಮ ಪಾಪಜನಸ್ಯತು ಅಂತ ಆಚಾರ್ಯರು ಗುಣವಾಗಿ ಮಾಡಿಬಿಡ್ತಾರೆ. ಯಾವುದು ದೋಷ ಅಂತ ಧೃತರಾಷ್ಟ್ರ ಹೇಳಿದ ಅದನ್ನ ಆಚಾರ್ಯರು ಗುಣವಾಗಿ ಮಾಡಿಬಿಟ್ರು. ಅಂದ್ರೇನು? ಹಾಗಾದರೆ ನೋಡುವವರ ದೃಷ್ಟಿ ಇದೆ, ನೋಡುವವರ ದೃಷ್ಟಿ ಪರ್ಸೆಪ್ಷನ್ ಚೇಂಜ್ ಆದರೆ ಅದು ಗುಣವಾಗತ್ತೆ, ದೋಷವಾಗತ್ತೆ. ಹಾಗಾದರೆ ಇದು ಗುಣವೋ ದೋಷವೋ? ಇದನ್ನ ಆಲೋಚನೆ ಮಾಡಬೇಕು. ಶ್ರೀಮದಾಚಾರ್ಯರು ಗುಣವಾಗಿ ಹೇಳಿದರು, ಆದರೆ ಧೃತರಾಷ್ಟ್ರ ಮಹಾಭಾರತದಲ್ಲಿ ದೋಷವಾಗಿ ಹೇಳಿದ್ದಾನೆ. ದೋಷವಾಗಿ ಪರಿಗಣನೆ ಮಾಡಲು ಬರ್ತದೆ, ಗುಣವಾಗಿ ಪರಿಗಣನೆ ಮಾಡಲು ಬರ್ತದೆ. ಅದಕ್ಕೆ ಅವನು ಹೇಳುವ ಮಾತು ನೋಡಿ, ಸ ಏವ ಹೇತುರ್ಭೇದಸ್ಯ ಭೀಮೋ ಭೀಮ ಪರಾಕ್ರಮ. ನನಗೂ ಪಾಂಡುರಾಜನ ಮಕ್ಕಳಿಗೂ ಜಗಳ ಹಚ್ಚಿದವನೇ ಭೀಮ ಅನ್ನುವ ಮಾತು ಬಂತು. ಇಲ್ಲಿ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಆಚಾರ್ಯರು ಇಷ್ಟು ಕೇರ್ಫುಲ್ ಆಗಿದ್ದಾರೆ. ಆಚಾರ್ಯರಷ್ಟು ಕೇರ್ಫುಲ್ ಯಾರೂ ಇಲ್ಲ ಜಗತ್ತಿನಲ್ಲಿ. ಅವರು ಒಂದೊಂದು ಶಬ್ದ, ಬೆಳಿಗ್ಗೆ ನೀವೆಲ್ಲ ಗೀತಾ ಭಾಷ್ಯವನ್ನು ಕೇಳ್ತೀರಿ, ಪ್ರಮೇಯ ದೀಪಿ, ಎಷ್ಟು ಸಣ್ಣ ಶಬ್ದದಲ್ಲಿ ಎಷ್ಟು ಅದ್ಭುತವಾದ ಅರ್ಥವನ್ನು ಹೇಳ್ತಾರೆ ಆಚಾರ್ಯರು. ತಾತ್ಪರ್ಯ ನಿರ್ಣಯ ನೋಡಿದರೆ ಕಥೆ ಹೇಳೋ ಗ್ರಂಥ ಅಂತ ನಮ್ಮ ಅನೇಕ ಜನ ಅದನ್ನ ಸ್ವಲ್ಪ ಕೆಳಗಿಳಿಸ್ತಾರೆ, ಜನರಿಗೆ ತಿಳುವಳಿಕೆ ಇಲ್ಲ. ಆಚಾರ್ಯರು ಹೇಳ್ತಾರೆ, ಹೌದು, ಕುಲಕ್ಕೆ ಅವನು ನಾಶಕನಾಗಿದ್ರೆ, ಕುಲಭೇದಕ ಅಂತಾಗಿದ್ರೆ ಆಗ ನಿಜವಾಗಿ ಭೀಮ ಇವನು ದೋಷಾರ್ಹನಾಗಿದ್ದ. ಆದರೆ ಹಾಗಲ್ಲ. ಏನ್ ಕಥೆ? ಇದರ ಹಿನ್ನೆಲೆಯನ್ನು ನೋಡಿಯೋಣ. ಎರಡು ಹಂತದಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಒಂದು ಇವತ್ತಿನ ಜೀವನದ ಮಟ್ಟ, ಇನ್ನೊಂದು ಅದರ ಹಿನ್ನೆಲೆಯಲ್ಲಿರುವಂತಹ ತತ್ವ. ತಾತ್ವಿಕವಾಗಿ ವಿಚಾರ ಮಾಡಲಾಗಿ ಈ ಕೌರವರು, ದುರ್ಯೋಧನಾದಿಗಳವರು, ಇವರೆಲ್ಲ ಯಾರು? ಭೀಮಸೇನ, ಕೃಷ್ಣ, ಇವರೆಲ್ಲ ಯಾರು? ಇದೆರಡು ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಕಲಿ ಯಾರು? ದುರ್ಯೋಧನ ಯಾರು? ಸಾಕ್ಷಾತ್ ಕಲಿ. ಹಾಗಾದರೆ ದುರ್ಯೋಧನ ಕಲಿ ಅಂತಾದರೆ, ಕಲಿಯಂತಹ ದುಷ್ಟ ದೈತ್ಯ ನೀಚ ಹುಟ್ಟಿದ್ದಾನೆ ಜಗತ್ತಿನಲ್ಲಿ. ಈ ಭಾರವನ್ನು ಪರಿಹಾರ ಮಾಡು ಅಂತನ್ನೋದಕ್ಕೆ ತಾನೇ ಭೂದೇವಿ ಗೋರೂಪವನ್ನು ತಾಳಿ, ಹಸುವಿನ ರೂಪವನ್ನು ತಾಳಿ ಬ್ರಹ್ಮದೇವರ ಹತ್ರ ಹೋಗಿ ಬೇಡಿ, ಬ್ರಹ್ಮದೇವರ ಮುಖಾಂತರ ಭಗವಂತನನ್ನು ಪ್ರಾರ್ಥಿಸಿ ಭೂಮಿಯ ಭಾರವನ್ನು ಕಳೆಯಬೇಕು ಅಂತ ಬೇಡಿಕೊಂಡದ್ದಲ್ಲ. ಹಾಗಾದರೆ ಭೂಮಿಯ ಭಾರವನ್ನು ಕಳೆಯಬೇಕು ಅಂತ ಬೇಡಿಕೊಂಡದ್ದು ಯಾರನ್ನು ಇಟ್ಟುಕೊಂಡು? ಇದನ್ನು ವಿಚಾರ ಮಾಡಿ ಮೊದಲು. ಭೂಮಿಯ ಭಾರವನ್ನು ಕಳೆಯಬೇಕು ಅಂತ ಹೇಳಿ ಬೇಡಿಕೊಂಡದ್ದು ಭೂಮಿ ತಾಯಿ, ಯಾರನ್ನು ಇಟ್ಕೊಂಡು? ಈ ಎಲ್ಲ ದುಷ್ಟರನ್ನು ಇಟ್ಕೊಂಡೆ. ಅಂದ ಮೇಲೆ ಇವರೆಲ್ಲರ ಸಂಹಾರ ಮಾಡುವುದಕ್ಕಾಗೇನೆ ಕೃಷ್ಣ ಅವತಾರ ಮಾಡಿದ್ದು, ಭೀಮ ಅವತಾರ ಮಾಡಿದ್ದು, ದೇವತೆಗಳೆಲ್ಲ ಅವತಾರ ಮಾಡಿದ್ದು. ದೇವರ ಹಾಗೂ ಧರ್ಮದ ಅರ್ಥಾತ್ ಶಾಸ್ತ್ರದ ಪೂರ್ಣ ನಾಶ ಮಾಡುವುದಕ್ಕಾಗಿ ಪಾಪಿಗಳಾದ ದುರ್ಯೋಧನಾದಿಗಳು ಹುಟ್ಟಿದ್ದು. ದೇವರ ಧರ್ಮದ ದ್ವೇಷ ಮಾಡುವುದಕ್ಕಾಗಿ ಪಾಪಿಗಳಾದ ದುರ್ಯೋಧನಾದಿಗಳು ಹುಟ್ಟಿದರೆ, ಕೃಷ್ಣನ ಸೇವೆ ಮಾಡಿ ಧರ್ಮದ ರಕ್ಷಣೆ ಮಾಡುವುದಕ್ಕಾಗಿ, ಸಜ್ಜನರಿಗೆ ಹಿತ ಮಾಡುವುದಕ್ಕಾಗಿ
ಕೃಷ್ಣ ಹುಟ್ಟಿದ, ಭೀಮ ಹುಟ್ಟಿದ, ದೇವತೆಗಳು ಹುಟ್ಟಿದ್ದಾರೆ ಅಂದಮೇಲೆ ಪಾಪ ಜನಕ್ಕೆ ಆ ದುಷ್ಟರನ್ನ ಸಂಹಾರ ಮಾಡುವುದೇ ದೊಡ್ಡ ಗುಣ. ಅದನ್ನು ಮಾಡದೇ ಇರೋದೇ ದೋಷ. ಹುಟ್ಟಿದ ಉದ್ದೇಶವೇನು? ದುರ್ಯೋಧನಾದಿಗಳು ಧರ್ಮವನ್ನು ನಾಶ ಮಾಡುವುದಕ್ಕಾಗಿ ಹುಟ್ಟಿದ್ದು, ದೇವರನ್ನ ನಾಶ ಮಾಡುವುದಕ್ಕಾಗಿ ಹುಟ್ಟಿದ್ದು. ದ್ವೇಷಂ ಹೃತೆ ನಹಿಹರವು ತಮಸಿ ಪ್ರವೇಶ ಪ್ರಾಣೇನ ತೇನ ಚ ಜಗತೀ ಮನುಪ್ರಪನ್ನವು ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾಗಿ ವಾಸ್ತವಿಕವಾಗಿ ದೇವರಲ್ಲಿ ಮತ್ತು ವಾಯುದೇವರಲ್ಲಿ ಮತ್ತು ದೇವತೆಗಳಲ್ಲಿ ದ್ವೇಷವನ್ನು ಮಾಡದ ಹೊರತು ಎಂದೆಂದಿಗೆ ಅವರಿಗೆ ತಮ್ಮ ಗತಿ ಅರ್ಥಾತ್ ಅಂಧಂತಮಸ್ಸು ಆಗುವುದು ಸಾಧ್ಯವಿಲ್ಲ. ಅದಕ್ಕಾಗಿ ಅವರು ದ್ವೇಷ ಮಾಡ್ತಾ ಇದ್ದಾರೆ, ಧರ್ಮದ ವಿರೋಧವನ್ನು ಮಾಡ್ತಾ ಇದ್ದಾರೆ. ಧರ್ಮ ಎತ್ತಿ ಹಿಡಿಬೇಕಾದರೆ, ಧರ್ಮ ಸಂಸ್ಥಾಪನೆಯಾಗಬೇಕಾದರೆ ಇವರೆಲ್ಲರ ಸಂಹಾರವಾಗಬೇಕು. ಅದಕ್ಕಾಗೇ ಭೂಮಿಯಲ್ಲಿ ಅವತಾರ ಮಾಡಿದ್ದು. ಅದಕ್ಕಾಗೇನೆ ಭೀಮಸೇನ ದೇವರು ಎಲ್ಲ ಶತ್ರುಗಳ ಸಂಹಾರವನ್ನು ಮಾಡಿದರೆ ತಪ್ಪಿಲ್ಲ. ಇಷ್ಟೇ ಅಲ್ಲ, ಆ ಸಂಹಾರ ಮಾಡುವುದೇ ದೊಡ್ಡ ಗುಣ. ಆದ್ದರಿಂದ ಅದು ದೋಷ ಎಂಬುದಾಗಿ ಆರೋಪ ಮಾಡುವುದು ಧೃತರಾಷ್ಟ್ರನ ದೃಷ್ಟಿಯೊಳಗೆ ಅದು ವಾಸ್ತವವಾಗಿದ್ರೂ, ಆದರೆ ಅದು ಕೇವಲ ತನ್ನ ಮಕ್ಕಳು ಎಂಬ ಮೋಹದಿಂದಾಗಿ ಆಡಿದ ಮಾತದು. ಧೃತರಾಷ್ಟ್ರನ ಮಾತುಗಳನ್ನ ಮುಂದೆ ನಾವು ಕೇಳೋಣ. ಅವರ ಮಾತುಗಳಿಂದಲೇ ನಾವು ಅರ್ಥ ಮಾಡಿಕೊಂಡಾಗ ಗೊತ್ತಾಗತ್ತೆ ಭೀಮಸೇನನ ಸ್ಟ್ಯಾಂಡ್, ಭೀಮಸೇನನ ದೃಷ್ಟಿಕೋನ, ಅವನು ಮಾಡುವ ಕಾರ್ಯ ಇದು ಅತ್ಯಂತ ಅಗತ್ಯ, ಧಾರ್ಮಿಕವಾದದ್ದು, ಧರ್ಮದ ಹಿನ್ನೆಲೆಯಲ್ಲಿ ಆಗಿರುವಂತಹದ್ದು ಅಂತನ್ನುವುದನ್ನ ಪೂರ್ಣವಾಗಿ ನಾವು ಒಪ್ಪಿಕೊಳ್ಳಬೇಕಾಗತ್ತೆ ಅನ್ನುವುದು ಒಂದು. ಎರಡನೇದಾಗಿ ಅದಕ್ಕಾಗಿ ಇನ್ನೊಂದು ಮಾತನ್ನು ನಾವು ತಿಳ್ಕೋಬೇಕು. ದುರ್ಯೋಧನಾದಿಗಳಿಗೂ ಭೀಮಸೇನಾದಿಗಳಿಗೂ ವೈರ ಬಿತ್ತು. ವೈರ ಬೀಳುವುದಕ್ಕೆ ಒಂದರ್ಥದಲ್ಲಿ ಭೀಮಸೇನ ದೇವರೇ ಕಾರಣ ಅಂತನ್ನಿ, ಇಲ್ಲ ಅಂತಲ್ಲ. ಆದರೆ ಮೂಲತಃ ಪ್ರಾರಂಭವಾದದ್ದು ಯಾರಿಂದ? ನಾವು ಇತಿಹಾಸವನ್ನು ನೋಡಿದಾಗ, ಪಾಂಡವರ ಚರಿತ್ರೆ, ಕೌರವರ ಚರಿತ್ರೆಯನ್ನು ಕಂಡಾಗ ಪಾಂಡವರಿಂದ ಈ ದ್ವೇಷ ಹುಟ್ಟಿದ್ದಲ್ಲ, ಪ್ರಾರಂಭವಾದದ್ದಲ್ಲ. ಪಾಂಡವರಿಂದಲ್ಲ, ಮೊಟ್ಟ ಮೊದಲು ಪ್ರಾರಂಭವಾದದ್ದು ದುರ್ಯೋಧನಾದಿಗಳಿಂದ. ಎಲ್ಲಿಂದ ಪ್ರಾರಂಭವಾಗತ್ತೆ ನೀವನ್ನಬಹುದು. ಭೀಮಸೇನ ಆ ಗಿಡಗಳಲ್ಲಿ ಏರಿದಂತಹ ದುರ್ಯೋಧನಾದಿಗಳನ್ನ ಕೆಳಗೆ ಬೀಳಿಸ್ತಿದ್ದ. ಹೇಗೆ? ಗಿಡಕ್ಕೆ ಕಾಲದ್ದು, ಗಿಡಗಳನ್ನ ಅಲ್ಲಾಡಿಸಿ ಅವರನ್ನ ಪಟಪಟ ಅಂತ ಹಣ್ಣುಗಳನ್ನು ಉದುರಿಸಿದ ಹಾಗೆ, ಪಾರಿಜಾತ ಗಿಡದಿಂದ ಹೂಗಳನ್ನು ಕೆಳಗೆ ಉದುರಿಸಿದ ಹಾಗೆ ಭೀಮಸೇನ ಉಲ್ಲಾಡಿಸಿ ಬಿಡ್ತಿದ್ದ. ಉದುರಿ ಕೆಳಗೆ ಬಿದ್ದು ತಲೆ ಬಡ್ಕೊಳ್ತಿದ್ರು. ಆದ್ದರಿಂದ ಭೀಮಸೇನನ್ನ ಸಂಹಾರ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು ಅಂತನ್ನುವುದಕ್ಕಾಗಿ ವಿಷ ಉಣ್ಣಿಸಿದ್ರು ಅನ್ನುವುದು ನಾವು ಮಹಾಭಾರತದಿಂದ ನೋಡ್ತೇವೆ. ಹಾಗಾಗಿ ವೈರವನ್ನು ಮೊದಲು ಬಿತ್ತಿದವರು ಯಾರು? ಭೀಮಸೇನ ಅಂತ ನಮಗೆ ತೋರತ್ತೆ. ಇದು ಸತ್ಯವಲ್ಲ, ಸತ್ಯವಾದದ್ದಿದಲ್ಲ. ಏನು ಸತ್ಯ ಹಾಗಾದರೆ? ಇದಕ್ಕೂ ಹಿನ್ನೆಲೆ ಇಲ್ಲಿದೆ. ಏನಾಗಿದೆ? ಯಾವಾಗ ಪಾಂಡವರು ಹುಟ್ಟಿದ್ರೋ, ಮೊದಲು ಧರ್ಮರಾಜ ಹುಟ್ಟಿದ, ಆಮೇಲೆ ಭೀಮ ಹುಟ್ಟಿದ. ಭೀಮ ಹುಟ್ಟಿದ ಒಂದು ದಿನದ ಅಂತರದಲ್ಲೇನೆ ದುರ್ಯೋಧನ. ಹಾಗಾಗಿ ಆಮೇಲೆ ಅರ್ಜುನ, ನಕುಲ ಸಹದೇವರು ಇತ್ಯಾದಿಗಳು ಹುಟ್ಟಿದ್ರು. 14 ವರ್ಷವಾಯಿತು ಅರ್ಜುನನಿಗೆ, ಅರ್ಥಾತ್ ಭೀಮನಿಗೆ 15 ವರ್ಷ, ಧರ್ಮರಾಜನಿಗೆ 16 ವರ್ಷ. 16 ವರ್ಷಕ್ಕೆ ಪಾಂಡುರಾಜ ತೀರಿ ಹೋದಾದ ಮೇಲೆ ಎಲ್ಲ ಋಷಿಗಳು ಕರೆದುಕೊಂಡು ಬಂದು ಪಾಂಡವರನ್ನ ಹಸ್ತಿನಪುರಕ್ಕೆ ಮುಟ್ಟಿಸಿದ್ರು. ಪಾಂಡುರಾಜ ಸತ್ತೋಗಿದ್ದಾನೆ, ಅನಾಥರಾಗಿದ್ದಾರೆ. ಇಬ್ಬರು ತಾಯಿ ಇರಬೇಕಾಗಿತ್ತು, ಇಬ್ಬರು ತಾಯಿ ಇಲ್ಲ, ಒಬ್ಬಳು ತಾಯಿ ಉಳಿದ್ಲು. ಮಾದ್ರಿ ಸಹಗಮನವನ್ನು ಮಾಡಿದ್ದಾಳೆ. ಕುಂತಿ ಅನಾಥೆಯಾದಂತಹ ವಿಧವೆಯಾದ ಕುಂತಿ ಮನೆಗೆ ಬಂದ್ರೆ ಪಾಂಡುರಾಜ ಗಳಿಸಿದ ರಾಜ್ಯ, ಪಾಂಡುರಾಜ ಬೆಳೆಸಿದ ಬೊಕ್ಕಸ ಭಂಡಾರ, ಇಷ್ಟೆಲ್ಲ ಇದ್ದಾಗಲೂ ಕೂಡ ಆ ಪಾಂಡುರಾಜನ ಸ್ವಂತ ಮಡದಿ ಕುಂತಿ ಹಾಗೂ ಮಕ್ಕಳು ಬಂದ್ರೆ ಆಗ ದುರ್ಯೋಧನ ಏನಂತಾನೆ? ಇವರು ಪಾಂಡುರಾಜನ ಮಕ್ಕಳೇ ಅಲ್ಲ, ಇವರು ಯಾರಿಗೂ ಇಲ್ಲಿ ಇರೋದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳ್ತಾನೆ. ಆಗಿನಿಂದ ಭೀಷ್ಮರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಡುಯುನೋ, ಮಾತಾಡ್ಲಿಲ್ಲ ಭೀಷ್ಮ. ತಾತನಾಗಿ, ಪಿತಾಮಹನಾಗಿ, ತಂದೆಯ ಕಕ್ಕನಾಗಿ ಮಾತಾಡ್ಲಿಲ್ಲ, ಒಂದು ಶಬ್ದ ಎತ್ತಲಿಲ್ಲ ಭೀಷ್ಮ. ಆಗ ಎಲ್ಲಿ ಹೋಗಿತ್ತು ಇವರಿಗೆ? ಭೀಷ್ಮರಿಗೆ. ಭೀಷ್ಮ ಏನು ಮಾತಾಡ್ಲಿಲ್ಲ, ಯಾರು ಏನು ಆಶ್ರಯ ಕೊಡ್ಲಿಲ್ಲ, ಬೆಂಬಲ ಕೊಡ್ಲಿಲ್ಲ,
ಸರಿ, ಕುಂತಿ ಇವರೆಲ್ಲ ಪಾಂಡವರು, ಪಾಂಡುರಾಜನ ಮಕ್ಕಳೇ, ಆದ್ದರಿಂದ ಇವರಿಗೆ ಪೂರ್ಣ ಅಧಿಕಾರವಿದೆ, ಹಕ್ಕಿದೆ, ಬರಲಿ ಅವರು ಒಳಗೆ ಅಂತ ಯಾರು ಹೇಳಲಿಕ್ಕಿಲ್ಲ. ಹೇಳಿದವ ಒಬ್ಬ ವಿದುರ. ಮಹಾಭಾರತ ತೆಗಿರಿ. ವಿದುರ ಒಬ್ಬ ಹೇಳಿದ, ಉಳಿದವರು ಯಾರು ಮಾತಾಡಿದರು? ಎಲ್ಲರೂ ಮೌನ ತಾಳಿದ್ರು. ಧ್ಯಾನ ಮಾಡ್ತಿದ್ರ, ಸಮಾಧಿಯಲ್ಲಿದ್ರ, ಯಾರು ಮಾತಾಡಲಿಲ್ಲ. ದುರ್ಯೋಧನ ವಿರೋಧ ಮಾಡಿದ, ಹಂಚತ್ವಂಚ ವಿರೋಧ ಮಾಡಿದ. ಆಗ ವಾಯುಶ್ಚ ಗಗನಸ್ಥಿತೋಮಂ, ಆಕಾಶದಲ್ಲಿದ್ದ ವಾಯುದೇವರು ಆಕಾಶವಾಣಿಯನ್ನು ಮಾಡಿ ಹೇಳ್ತಾರೆ, ಹೌದು ಇವರು ಪಾಂಡುರಾಜನ ಮಕ್ಕಳು ಅಂತ. ಅದನ್ನು ನಂಬಲಿಲ್ಲ. ಏನ್ ಹೇಳ್ತೀರಿ? ಆಕಾಶವಾಣಿಯನ್ನು ನಂಬದಂತಹ ದರ್ಪ, ಧಾರ್ಷ್ಟ್ಯ, ದೌರ್ಜನ್ಯ ದುರ್ಯೋಧನನಿಗೆ. ಆಗ ಸಾಕ್ಷಾತ್ ವೇದವ್ಯಾಸ ದೇವರು, ಹೌದು ಇವರು ನನ್ನ ಮಕ್ಕಳ ಮಕ್ಕಳಿವರು, ಏನ್ ಪಾಂಡುರಾಜನ ಮಕ್ಕಳು, ಇವರು ನನ್ನ ಮಕ್ಕಳ ಮಕ್ಕಳು ಅಂತ ಹೇಳಿ ಆ 5 ಜನ ಪಾಂಡವರನ್ನ ಕರೆದುಕೊಂಡು ತಬ್ಬಿಕೊಂಡು ವೇದವ್ಯಾಸ ದೇವರು ಒಳಗ್ ಪ್ರವೇಶ ಮಾಡ್ತಾರೆ. ಅವ್ರಿಗೆ ಬೇಡ ಅಂತನ್ನುವ ಧೈರ್ಯ ಯಾರಿಗೆ ಬರುವುದಿಲ್ಲ. ಆಗ ಪಾಂಡವರಿಗೆ ಹಸ್ತನಪುರ ಸಿಕ್ಕಿದೆ. ಹಾಗಾದ್ರೆ ದೌರ್ಜನ್ಯ ಯಾರು ಮೊದಲು ಮಾಡಿದ್ರು? ಪಾಂಡುರಾಜನ ಮಕ್ಕಳಲ್ಲ. ನಿಯೋಗ ಪದ್ಧತಿ ಅಂದಿರ್ಲಿಲ್ವಾ? ನಿಯೋಗ ಪದ್ಧತಿ ಇರಲಿಲ್ಲ. ದೇವತೆಗಳಿಂದ ಅಥವಾ ಬೇರೆಯವರಿಂದ ಮಕ್ಕಳನ್ನ ಪಡೆಯುವುದು, ಸಂತಾನ ಪಡೆಯುವುದು ಆಗಿನ ಕಾಲದಲ್ಲಿ ಇರಲಿಲ್ಲ. ಅದು ತಪ್ಪು, ಧರ್ಮಶಾಸ್ತ್ರದಿಂದ ತಪ್ಪು. ಧರ್ಮಶಾಸ್ತ್ರದಿಂದ ತಪ್ಪಾಗಿದ್ರೆ ವೇದವ್ಯಾಸ ದೇವರು ಸ್ವಯಂ ನಿಯೋಗ ಪದ್ಧತಿಯಿಂದ ಪಾಂಡುರಾಜನನ್ನ ಹಡಿತಿದ್ರೆ ಹೇಗೆ? ಹಾಗಾದ್ರೆ ಸ್ವಯಂ ಈ ಹಸ್ತಿನಪುರದ ರಾಜ್ಯಕ್ಕೆ, ಶಂತನುವಿನ ರಾಜ್ಯಕ್ಕೆ ಧೃತರಾಷ್ಟ್ರ ಹೇಗೆ ಅಧಿಕಾರಿಯಾಗ್ತಿದ್ದ? ಹುಟ್ಟಿದ್ದು ಯಾರಿಂದ? ಧೃತರಾಷ್ಟ್ರ. ಈ ದುರ್ಯೋಧನ ಈಗ ಮಾತಾಡ್ತಾನಲ್ಲ, ಈ ದುರ್ಯೋಧನನ ತಂದೆ ಧೃತರಾಷ್ಟ್ರ ಹುಟ್ಟಿದ್ಯಾರಿಂದ? ನಿಯೋಗದ ಪದ್ಧತಿಯಿಂದಲ್ಲ. ಅಂದಮೇಲೆ ಸ್ವಂತ ತಂದೆಯಿಂದ ಹುಟ್ಟಿದವ ಅಲ್ಲ. ಯಾರು? ಧೃತರಾಷ್ಟ್ರನೂ ಅಲ್ಲ. ಧೃತರಾಷ್ಟ್ರನ ತಂದೆ ವಿಚಿತ್ರವೀರ್ಯ ಮಕ್ಕಳಾಗದಿದ್ದಾಗ ತೀರಿ ಹೋದ. ಅಂತೆಯೇ ವೇದವ್ಯಾಸ ದೇವರನ್ನು ಕರೆದದ್ದಾಯ್ತು. ವೇದವ್ಯಾಸ ದೇವರಿಂದ ಅಂಬಾಲಿಕೆಯರಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಹುಟ್ಟಿದ್ದು. ಹಾಗಾದರೆ ವೇದವ್ಯಾಸ ದೇವರಿಂದ ನೋಡಿ, ಮತ್ತೆ ನಿಯೋಗ. ವೇದವ್ಯಾಸ ದೇವರಿಂದ ಈ ಅಂಬಿಕಾ ಮತ್ತು ಅಂಬಾಲಿಕೆಯರಲ್ಲಿ ಮಕ್ಕಳು ಹುಟ್ಟಿದ್ದು ಧೃತರಾಷ್ಟ್ರ, ಪಾಂಡು. ಅಂದ ಮೇಲೆ ಸ್ವಂತ ತಂದೆಯಿಂದ ಹುಟ್ಟದಿರುವಂತಹ ದುರ್ದಶೆ ಪಾಂಡವರಿಗಾಗುವುದಾದರೆ, ಆ ಕಾರಣದಿಂದ ಅವರಿಗೆ ಹಸ್ತಿನಪುರದ ರಾಜ್ಯ ಸಿಗಬಾರದು ಅಂತನ್ನುವುದಾಗಿದ್ದರೆ, ಹಾಗಾದರೆ ಇವರಿಗೂ ಸ್ವತಃ ಧೃತರಾಷ್ಟ್ರನಿಗೂ ಸರ್ವಥಾ ರಾಜ್ಯ ಸಿಗಬಾರದು. ಈ ಮಾತು ತಿಳಿಲಿಲ್ಲ. ಇದನ್ನ ಒಪ್ಪಿಕೊಂಡ, ತನಗೆ ರಾಜ್ಯ ಬೇಕು, ಆದ್ರಿಂದ ತಮ್ಮಪ್ಪ ರಾಜ್ಯನಾಗಬೇಕು. ತನಗೆ ರಾಜ್ಯ ಬೇಕು, ಆದ್ರಿಂದ ತಮ್ಮಪ್ಪ ರಾಜನಾಗಬೇಕು. ತಮ್ಮಪ್ಪ ರಾಜನಾಗಬೇಕು, ಅವನು ನಿಯೋಗ ಪದ್ಧತಿಯಿಂದ ಹುಟ್ಟಿದ್ರೂ ತಪ್ಪಿಲ್ಲ ಅಂತನ್ನುವಂತಹ ದುರ್ಯೋಧನನ ದೌರ್ಜನ್ಯ ಎಷ್ಟರ ಮಟ್ಟಿಗೆ ಅಂದ್ರೆ, ಸ್ವಂತ ತನ್ನ ಕಕ್ಕನ ಮಕ್ಕಳಾಗಿ ನಿಯೋಗದ ಪದ್ಧತಿಯಿಂದ ಬಂದಿರುವ ಇವರೆಲ್ಲರೂ ಮಕ್ಕಳಲ್ಲ ಅಂತಂತ. ಅಂದ್ರೆ ಅರ್ಥ ಮಾಡಿಕೊಳ್ಳಿ. ಹಾಗಾದ್ರೆ ಇದು ದುಷ್ಟತನವನ್ನು ಮೊಟ್ಟ ಮೊದಲು ಮಾಡಿ ಪ್ರಾರಂಭ ಮಾಡಿದವರು ಯಾರು? ದುರ್ಯೋಧನನೋ ಭೀಮನೋ? ಹಾಗಾದ್ರೆ ನೀವು ಮಕ್ಕಳಲ್ಲ ಅಂತ ಹೇಳ್ತಾ ಇರುವಾಗ ಆ ಕೋಪದಿಂದ, ಆ ದಾಹದಿಂದ, ಆ ತಾಪದಿಂದ 16-18 ವರ್ಷದ ಹುಡುಗ ಭೀಮಸೇನ, ಅವನಿಗೆ ಅರ್ಥವಾಗಬಾರದು ಇಷ್ಟು. ನಮಗೆ ಇಲ್ಲಿ ಒಳಗೆ ಬಿಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ, ಆಕಾಶವಾಣಿಯಾದರೂ ಒಳಗೆ ಕರ್ಕೊಳ್ಳಿಲ್ಲ, ನಮ್ಮನ್ನು ರೆಕಗ್ನೈಸೇ ಮಾಡ್ತಾ ಇಲ್ಲ, ನಮ್ಮಪ್ಪನಪ್ಪ ವೇದವ್ಯಾಸ ದೇವರು ಬಂದದ್ದಕ್ಕೆ ನಾವು ಒಳಗೆ ಪ್ರವೇಶ ಮಾಡೋದು ಸಾಧ್ಯವಾಯಿತು, ಇಂಥ ದುರ್ಜನರಿವರು ಅಂತ ಹೇಳಿ ಆ ಸ್ಥಾಪವಾಗಿ ಅವರ ಮೇಲಿರುವಾಗ ಒಂದು ಕಾಲು ಧುಮುಕಿದ್ರೆ, ಕಾಲು ಒತ್ತಿ ಅವರ ಕೆಳಗೆ ಬೀಳಿಸಿದ್ರೆ ತಪ್ಪೇನಿದೆ? ರಾಜ್ಯವನ್ನೇ ಕೊಡದೇ ಇದ್ದವರಿಗೆ ಗಿಡದಿಂದ ಕೆಳಗೆ ಚೆಲ್ಲುವುದು ದೊಡ್ಡದಲ್ಲ. ಇವರಿಗೆ ರಾಜ್ಯದಿಂದ ಹೊರಗೆ ಹಾಕ್ತಿದ್ರಲ್ಲ. ಆದ್ದರಿಂದ ಭೀಮ ತಪ್ಪು ಮಾಡಿಲ್ಲ. ಭೀಮ ಮೊದಲು ತಪ್ಪು ಮಾಡಿದ್ದಲ್ಲ, ತಪ್ಪು ಮಾಡಿದ್ದು ಮೊಟ್ಟ ಮೊದಲು ದುರ್ಯೋಧನ. ಇತಿಹಾಸ ನಾವು ತಿಳಿದೇ ಇದ್ರೆ ದುರ್ಯೋಧನ ಧೃತರಾಷ್ಟ್ರ ಹೇಳಿದ ಮಾತೇ ಸತ್ಯ ಅಂತ ತೋರಿಬಿಡ್ತದೆ ನಮಗೆ. ಧೃತರಾಷ್ಟ್ರ ಅತ್ಯಂತ ಮೋಹದಿಂದ ತಾನು ಮಾತಾಡಿದ್ದಾನೆ. ಈ ಮೋಹಕ್ಕೆ ವಶನಾದದ್ದು ಯಾವಾಗಿನಿಂದ? ಎಂದು ದುರ್ಯೋಧನ ಕಲಿ ಯಾವಾಗ ಪ್ರವೇಶ ಮಾಡಿದ ಹೊಟ್ಟೆಯಲ್ಲಿ, ಧೃತರಾಷ್ಟ್ರನ ಹೊಟ್ಟೆಯಲ್ಲಿ 3 ತಿಂಗಳು, ದುರ್ಯೋಧನ ಗಂಧಾರಿಯ ಹೊಟ್ಟೆಯಲ್ಲಿ ಮತ್ತೆ ಮುಂದಿನ ಹೊತ್ತು ಎಲ್ಲ ಇದ್ದ, ಅಂದಿನಿಂದ ಹಿಡಿದುಕೊಂಡು ಧೃತರಾಷ್ಟ್ರನ ಹೊಟ್ಟೆಯಿಂದ ದುರ್ಯೋಧನ ಸಾಯೋವರೆಗೆ ಕಲಿಪ್ರವೇಶ ಪರಿಹಾರವೇ ಆಗಲಿಲ್ಲ ಅಂತ ನಮ್ಮ ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಈ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಆದ್ದರಿಂದ ಈ ರೀತಿಯಾಗಿ ದುರ್ಯೋಧನ ಮಾಡಿದಂತಹ ಏನು ಅಪಚಾರಗಳಿವೆ, ಅಪರಾಧಗಳಿವೆ,
ಆ ಅಪರಾಧಗಳನ್ನು ನಾವು ಸರ್ವಥಾ ಮರೆಯತಕ್ಕದ್ದಲ್ಲ. ನೀವು ಮಕ್ಕಳ ತಂದೆಯ ಮಕ್ಕಳಲ್ಲ ಅಂತ ಹೇಳುವಂತಹ ದೌರ್ಜನ್ಯವನ್ನು ದುರ್ಯೋಧನ ಮಾಡ್ತಾನೆ. ಈ ತಂದೆಯ ಮಕ್ಕಳಲ್ಲ ಅಂತ ಹೇಳುವುದೇ ಮೊದಲನೇ ದಪ್ಪವಾದ ಇಂತಹ ದೊಡ್ಡದು. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ತಂದೆಯ ಮಕ್ಕಳಲ್ಲ ಅಂತ ಹೇಳಿ ನೀವು ಸರಿಯಾಗಿ ಹುಟ್ಟಿದವರೇ ಎಲ್ಲ ಜಾರಜರು ಅಂತ ಹೇಳಿದರೆ ಗತಿ ಏನು? ಯಾರು ಹೋಗ್ತಾರೆ? ಯಾರು ಸಹಿಸ್ತಾರೆ? ಸಹನೆ ಮಾಡುವುದಿಲ್ಲ. ರಾಜ್ಯಕ್ಕೆ ಅಧಿಕಾರಿಗಳಲ್ಲ, ಎರಡನೇ ಮಾತು. ಪುರದಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಮೂರನೇ ಮಾತು. ಈ ಮೂರೂ ತಪ್ಪುಗಳಿಗಾಗಿ ಏನು ಶಿಕ್ಷೆ ಕೊಡಬೇಕು ಅವನಿಗೆ, ದುರ್ಯೋಧನನಿಗೆ? ನೀವೇನು ಶಿಕ್ಷೆ ಕೊಡ್ತೀರಿ ಹೇಳ್ರಿ? ವಾಟ್ ಡು ಯು ಚೂಸ್? ಆ ಶಿಕ್ಷೆಯನ್ನ ಭೀಮಸೇನ ಕೊಟ್ರೆ ಅವತ್ತಿನ ದಿವಸ ಏನ್ ತಪ್ಪಾಯ್ತು? ಅದು ಏನು? ಬಹಳ ಸಣ್ಣ ಸಣ್ಣ ಶಿಕ್ಷೆಗಳು, ಅದೇನಲ್ಲ. ಇವರು ಗಿಡದ ಮೇಲೆ ಹೋಗಿ ಕೂತಾಗ, ದುರ್ಬಲರಾದಂತಹ ದುರ್ಯೋಧನಾದಿಗಳ ಮೇಲೆ ಹೋಗಿ ಕೂತಾಗ ಕೆಳಗೆ ಅಲ್ಲಾಡಿಸ್ತಿದ್ದ, ಇಷ್ಟೇ, ಇನ್ನೇನಿಲ್ಲ. ಅದೊಂದು ಆಟ. ಆ ಆಟದ ರೂಪದಲ್ಲಿ ಮಾಡುವಂತಹ ಈ ಕಾರ್ಯಗಳನ್ನ ಇದು ಅವನ ಪರಾಕ್ರಮ ಅಂತೂ ಮೆಚ್ಚಿಕೊಳ್ಳದೆ, ಅವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟ ಅಂತೂ ಸಂತೋಷ ಪಡದೆ, ಸಮಾಧಾನಗೊಳ್ಳದೆ, ನಮ್ಮ ಮಕ್ಕಳ ದ್ವೇಷವನ್ನು ಮಾಡಿದ ಅಂತ ಹೇಳುವ ಧೃತರಾಷ್ಟ್ರ ನಿಜವಾಗಿ ಹೊರಗೆ ಮಾತ್ರ ಕುರುಡಲ್ಲ, ಅವನು ತಿಳುವಳಿಕೆಯಿಂದಲೂ ಕುರುಡನಾಗಿದ್ದಾನೆ, ಪ್ರಜ್ಞಾಚಕ್ಷುವೂ ಅವನಿಗಿಲ್ಲ ಅಂತಲೇ ಹೇಳಬೇಕಾಗತ್ತೆ. ಆದ್ದರಿಂದ ಇದನ್ನೆಲ್ಲ ಕಂಡು ಆಚಾರ್ಯರು ಹೇಳುವ ಶಬ್ದ ಏನು? ಒಂದೇ ಮಾತು. ಆಚಾರ್ಯರ ಶಬ್ದ ಏನಾಡ್ತಾರೆ ನೋಡಿ, ಎಷ್ಟು ಬೆಲೆ ಇದೆ. ಇಷ್ಟೆಲ್ಲ ಹಿನ್ನೆಲೆಯನ್ನು ನೋಡಿದೀವಲ್ಲ. ಹಾಗಾದ್ರೆ ದುರ್ಯೋಧನ, ಕಲಿ, ಕಾಲನೇಮಿ, ವಿಪ್ರಚಿತ್ತಿ ಇತ್ಯಾದಿಗಳೆಲ್ಲ ಇವರು ದೊಡ್ಡ ಗುಂಪಿದು. ಆ ಜರಾಸಂಧ, ಕಂಸ ಇತ್ಯಾದಿಗಳು ಇರಲಿ. ಈಗ ಇವರು ಇಂದ್ರಜಿತ ಅವರೆಲ್ಲ ಇದ್ದಾರೆ, ಅವರೆಲ್ಲ ಹುಟ್ಟಿ ಬಂದಿದ್ದಾರೆ. ಇವರೆಲ್ಲರನ್ನೂ ಕೂಡ ಭೀಮಸೇನ ದೇವರು ಶ್ರೀಮದಾಚಾರ್ಯರು ಏನಂತ ಕರೀತಾರೆ? ಆಚಾರ್ಯರು ಹೇಳುವ ಶಬ್ದ ನೋಡ್ರಿ, ಹಂತಾಚ ವೈರಹೇತುಶ್ಚ ಭೀಮಃ ಪಾಪಜನಸ್ಯತು. ಕಾರಣ ಕೊಟ್ರಲ್ಲಿ ಪಾಪಜನ ಎನ್ನುವ ಮಾತಿನಿಂದ ಹೇತುಗರ್ಭ ವಿಶೇಷಣ ಕೊಟ್ಟು ಆಚಾರ್ಯರು ಹೇಳ್ತಾರೆ, ಭೀಮಸೇನ ಅವರೆಲ್ಲರನ್ನ ಸಂಹಾರ ಮಾಡಿದ್ದಾಗಲಿ, ಅವರಲ್ಲಿ ದ್ವೇಷವನ್ನು ಬಿತ್ತಿದ್ದಾಗಲಿ ಏನೂ ತಪ್ಪಿಲ್ಲ. ಸ್ವತಃ ಅವರು ಪಾಪಿಗಳವರು. ಆದ್ದರಿಂದ ವೈರವನ್ನು ಬಿತ್ತಿದ್ದು ಏನೂ ತಪ್ಪಲ್ಲ. ಅಂದರೆ ಅವರನ್ನು ಕೊಂದದ್ದಾಗಲಿ ವೈರವನ್ನು ಬಿತ್ತಿದ್ದಾಗಲಿ ಅತ್ಯಂತ ಸಮಂಜಸ, ಅತ್ಯಂತ ಯುಕ್ತಿಯುಕ್ತ, ಇದರಲ್ಲೇನ್ ದೋಷವಿಲ್ಲ. ಇವನು ಹೇಳಿದ ಸೇವ ಹೇತುರ್ಭೇದಸ್ಯ, ಇಷ್ಟೇ ಮಾತನ್ನು ಹೇಳಿದ. ಬಳಗದಲ್ಲಿ ಭೇದವನ್ನು ಹುಟ್ಟಿಸಿದ. ಬಳಗ ಅಂತನ್ನುವುದಷ್ಟೇ ದೃಷ್ಟಿಯನ್ನು ಇಟ್ಟುಕೊಂಡು ನೋಡ್ತಾ ಇರುವಾಗ ಭೇದ ಹುಟ್ಟಿಸಿದ್ದು ತಪ್ಪು ಅಂತ ಅನ್ನಿಸುವುದು ತಪ್ಪಲ್ಲ. ಆದರೆ ಅದೇ ಮಾತನ್ನ ನಾವು ಆ ಬಳಗದವರು ಅವರೆಲ್ಲ ಪಾಪಿಗಳು ಅಂತಾದಾಗ ಅವರಲ್ಲಿ ವೈರವನ್ನು ಹುಟ್ಟಿಸಿದ ಭೀಮ ತಪ್ಪು ಮಾಡಿದ್ದಲ್ಲ, ಅತ್ಯಂತ ಸಮಂಜಸವಾದ ಕಾರ್ಯವನ್ನೇ ಮಾಡಿದ್ದಾನೆ. ಆದ್ದರಿಂದ ಆಚಾರ್ಯರು ಈ ಮಾತಿನ ವ್ಯಾಖ್ಯಾನವನ್ನು ಮಾಡುವುದಕ್ಕಾಗೇನೆ, ಮಹಾಭಾರತದ ಈ ಮಾತನ್ನ ಎತ್ತಿ ಸಮರ್ಥನೆ ಮಾಡುವುದಕ್ಕಾಗೇನೆ ಪಾಪಜನಸ್ಯತು ಅನ್ನುವ ಶಬ್ದ ಇಟ್ಟಿದ್ದಾರೆ. ಪಾಪಜನಸ್ಯತು ಅಂತನ್ನುವ ಶಬ್ದಕ್ಕೆ ಇನ್ನೊಂದರ್ಥ. ಪಾಪಜನಸ್ಯ, ಜನ ಅಂದ್ರೆ ಹುಟ್ಟು, ಜನ ಅಂದ್ರೆ ಜನನ, ಜನ ಅಂದ್ರೆ ಜನನ. ಹುಟ್ಟಿದಾರಭ್ಯ ಪಾಪವನ್ನು ಮಾಡುವಂತಹ ದುರ್ಯೋಧನಾದಿಗಳು, ಹುಟ್ಟಿದಾರಭ್ಯ ತಮ್ಮ ಬಗ್ಗೆ ಪಾಪ ಮಾಡಿದಂತಹ ದುರ್ಯೋಧನಾದಿಗಳು, ಹುಟ್ಟಿದಾರಭ್ಯ ಪಾಪವನ್ನು ಮಾಡಿದ್ದಾರೆ. ಜನನಾತ್ ಪಾಪಾಹ ಪಾಪಜನಾಹ, ಅಥವಾ ಜನನಾತ್ ಭೀಮಸೇನಾದಿಗಳ ಜನನದ ವಿಷಯದಲ್ಲಿ ಪಾಪವಾಗಿ ಆಲೋಚನೆ ಮಾಡಿದವರು. ಭೀಮಸೇನಾದಿಗಳ ಜನನವು ಪಾಪ, ತಪ್ಪು, ಅಪರಾಧ ಎಂದು ತಿಳಿದ ಜನ, ಆದ್ದರಿಂದ ಪಾಪಜನ. ಹಾಗಾಗಿ ಪಾಪಜನಸ್ಯತು ಹಂತ ವೈರಹೇತು. ಆದ್ದರಿಂದ ಭೀಮಸೇನ ದೇವರು ದೊಡ್ಡವರು.